ವೆಲ್ಕಮ್ ಬ್ಯಾಕ್ ಟು ವಿಜಯ್ ಬ್ಲಾಗ್ಸ್. ನಾವು ಇವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಮ್ಯಾಂಗೋ ಎಲ್ಲ ನಾವು ನಮ್ಮ ಹಳ್ಳಿಯಿಂದ ಕಟ್ಕೊಂಡು ಮಾಡಿದ್ವಲ್ಲ, ಅದರಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ವಿ. ಇವಾಗ ಉಪ್ಪಿನಕಾಯಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ. ಓಕೆ, ಇಲ್ಲಿ ನಮ್ಮ ಚೈತ್ರನೂ ಕಟ್ ಮಾಡ್ತಾ ಇದ್ದಾಳೆ. ಇದೆಲ್ಲ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡಿದ್ದೀವಿ. ಈ ಥರ ಈ ಸ್ಲೈಸ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಈವನ್ ಸೈಜಲ್ಲಿ ಇರಲಿ ಅಂತ ಈ ಥರ ಕಟ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಇದರಲ್ಲಿ ನಾವು ತೋತಾಪುರಿಗಳು ಇಟ್ಟಿದ್ದೀವಿ. ಇದೆಲ್ಲ ಸಪ್ರೇಟ್ ಮಾಡ್ತೀವಿ. ನಾವು ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋ ಸೆಲೆಕ್ಟ್ ಮಾಡಿಕೊಂಡು ಅದರಿಂದ ಮಾಡ್ತಾ ಇರ್ತೀವಿ. ಏನ್ ಮಾಡಿ ಅದ್ರಲ್ಲಷ್ಟೇ ಚಾಕಲ್ಲಿ ಸ್ವಲ್ಪ ಕಷ್ಟ. ನಮಗೆ ಹೆಲ್ಪ್ ಮಾಡಕ್ಕೆ ಫ್ಯಾನ್ಸಿ ಮತ್ತೆ ಶಮಿಕಾ ಸಿಕ್ಕಾಯ್ತು ಇದ್ದಾರೆ. ಅವರು ಒಬ್ಬರು ವರ್ಷ ಕೊಡ್ತಿದ್ದಾರೆ. ಅವನಂತೂ ಏನು ಮಾಡ್ತಿಲ್ಲ, ಸುಮ್ಮನೆ ಕುಂತವನು ಅಷ್ಟೇ. ದೊಡ್ಡವಳು ವಸ್ತ್ರಕ್ಕೆ ಹೆಲ್ಪ್ ಮಾಡ್ತಾವಳೆ. ನಾವು ಜಸ್ಟ್ ಉಪ್ಪಿನಕಾಯಿಗೆ ಎಲ್ಲ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿರ್ತೀವಿ. ಅದಕ್ಕೆ ಮಸಾಲೆ ಎಲ್ಲ ನಾಳೆ ಹಾಕ್ತೀವಿ. ಸೊ ಇವಾಗೆಲ್ಲ ಕಟ್ ಮಾಡಿದ್ದಾಯ್ತು. ಇವಾಗ ಇದಕ್ಕೆ ನಾವು ಉಪ್ಪು ಹಾಕ್ತಿದೀವಿ. ಇಷ್ಟು ಉಪ್ಪು ತಗೊಂಡಿದೀವಿ. ಒಂದಿಡಿ ಉಪ್ಪು ಹಾಕ್ಬೇಕಂತೆ, ಆ ಥರ ಹಾಕ್ಬೇಕು. ಸೊ ಆಲ್ಮೋಸ್ಟ್ ಇಲ್ಲಿ ಇಷ್ಟಿರೋ ಫುಲ್ ಅರ್ಧ ಡಬ್ಬ ಇದೆ. ಅರ್ಧ ಡಬ್ಬ ಫುಲ್ ಬಿಟ್ಟು ಹಾಕ್ತಾ ಇದ್ದೀನಿ. ನಾವು ನಿನ್ನೆ ಉಪ್ಪಿನಕಾಯಿ ಮಾಡೋಕ್ಕೆ ಉಪ್ಪಿನಕಾಯಿಗೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಉಪ್ಪು ಹಾಕಿ ಬೆರೆಸಿಟ್ಟಿದ್ವಿ. ಇವಾಗ ನಾವು ಕಂಟಿನ್ಯೂ ಮಾಡ್ತಾ ಇಲ್ಲ ವಿಡಿಯೋ, ಏನಕ್ಕಂದ್ರೆ ನಮಗೆ ಬರಲ್ಲ ಅದು ಉಪ್ಪಿನಕಾಯಿ ಹಾಕೋಕ್ಕೆ. ಕಟ್ ಮಾಡೋದಷ್ಟೇ ನಮ್ಮ ಕೆಲಸ. ನೆಕ್ಸ್ಟ್ ನಮ್ಮ ಅಮ್ಮ ಕಂಟಿನ್ಯೂ ಮಾಡ್ತಾರೆ ಅದನ್ನ ಯಾವ ಥರ ಮಾಡೋದು ಅಂತ. ಇವಾಗ ಉಪ್ಪಲ್ಲಿ ನೆನೆಸಿಟ್ಟಿರೋ ಉಪ್ಪಿನಕಾಯಿನೆಲ್ಲ ಮಾಡ್ಲಿಕ್ಕೆ ಹಾಕ್ತಿದ್ದಾರೆ. ಮಮ್ಮ ಹೇಳಿ ಪ್ರೊಸೀಜರ್ ಏನೇನು ಮಾಡ್ಕೊಂಡಿದ್ದೀರಾ ಅಂತ. ಹಾಂ, ಸಾಸಿವೆ ಎಲ್ಲ ಉಟ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಎಣ್ಣೆ ಒಗ್ಗರಣೆ ಕೊಡಬೇಕು. ಓಕೆ, ಮಾಡ್ತಾ ಇರಿ, ಹಂಗೆ ನಾನು ವಿಡಿಯೋ ಮಾಡ್ತೀನಿ. ನಾವು ಜಸ್ಟ್ ಕಟ್ ಮಾಡಿದ್ದಷ್ಟೇ, ನಮಗೆಲ್ಲ ಈ ಪ್ರೊಸೀಜರ್ ಎಲ್ಲ ಗೊತ್ತಿಲ್ಲ. ಉಪ್ಪಿನಕಾಯಿ ಮಾಡೋದು ನೋಡ್ಕೋತಾ ಇದ್ದೀವಿ. ಖಾರದ ಪುಡಿ ಹಾಕ್ತಾ ಇದ್ದೀವಿ. ಖಾರದ ಪುಡಿ ಹಾಕಿದ್ರಾ? ಎಷ್ಟು ಹಾಕ್ಬೇಕು ಖಾರದ ಪುಡಿ? ಒಂದು ಬಟ್ಲು ಹಾಕ್ತಿದ್ದೀನಿ. ಒಂದು ಬಟ್ಲು ಬೆಳ್ಳುಳ್ಳಿ, ಎರಡು ಸ್ಪೂನ್ ಹುರಿದು ಪೌಡರ್ ಮಾಡಿರೋದು, ಜೀರಿಗೆ ಸಾಸಿವೆ ಮೆಂತ್ಯ ಪೌಡರ್ ಪೂರ್ತಿ ಹಾಕ್ತಾ ಇದ್ದೀನಿ. ಓಕೆ, ಅಷ್ಟೇನಾ? ಅಷ್ಟೇ. ಇದು ಒಗ್ಗರಣೆ ಹಾಕ್ಬೇಕು. ಎಣ್ಣೆ ಕಾಯಿಸಿ ಒಗ್ಗರಣೆ ಪೂರ್ತಿ ಡ್ರೈ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಲಿಸ್ಕೊಬೇಕು. ಖಾರದ ಮಾವಿನಕಾಯಿ ಹೋಳುಗಳಿಗೆ ಎಲ್ಲ ಖಾರ ಮಸಾಲೆ ಹೊಂದ್ಕೊಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಲಾಸ್ಟ್ಗೆ ಒಗ್ಗರಣೆ ಹಾಕಿ ಎಣ್ಣೆ ಹಾಕ್ಬೇಕು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀರಾ? ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಾವಿನಕಾಯಿ ಹೋಳುಗಳಿಗೆ ಚೆನ್ನಾಗಿ ಅಂಟಬೇಕು. ಆ ಥರ ಮಿಕ್ಸ್ ಮಾಡ್ತಾ ಇದ್ದೀರಾ? ಮಾವಿನಕಾಯಿ ಹೋಳುಗಳಿಗೆಲ್ಲ ಖಾರ ಮಸಾಲೆ ಕುಟ್ಕೊಬೇಕು. ನೀರು ಆಯ್ತು ಅನ್ಸ್ಲಿಲ್ವಾ? ಇಲ್ಲ, ಹಂಗೆ ಆಗೋದು. ಹೌದಾ? ಗ್ರೇವಿ ಥರ ಆಗುತ್ತಾ? ಆಗ್ತೈತೆ. ಮಾಗಿದ್ಮೇಲೆ ಎಲ್ಲ ಗಟ್ಟಿ ಬರ್ತದೆ. ಖಾರದ ಪುಡಿ ಸಾಲಿಲ್ಲ ಅನಿಸ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀವಿ. ಇನ್ನೊಂದು 2 ಸ್ಪೂನ್. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದಲ್ವಾ? ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಖಾರ ಹಾಕ್ಬೋದು. ಈಗ ಏನ್ ಹಾಕ್ತಿದ್ದೀರಾ ಮಮ್ಮ? ಎಣ್ಣೆ
ಕಾಯಿಸಿ ಇಟ್ಬಿಟ್ಟು ಎಣ್ಣೆ ಬಿಸಿ ಇದ್ದಂಗೆ ಮಾವಿನಕಾಯಿ ಒಳಗೆ ಹಾಕ್ಬೇಕು. ಎಷ್ಟು ಹಾಕ್ತಿದ್ದೀರಾ ಎಣ್ಣೆ? ಒಂದು ಅರ್ಧ kg ಹಾಕ್ತೀವಿ. ಬಿಸಿ ಆಗ್ತಾ ಇರ್ಲಿ, ಅಲ್ಲಿವರೆಗೂ ಪಾಸ್ ಮಾಡೋಣ ಸ್ವಲ್ಪ ಹೊತ್ತು. ಎಣ್ಣೆ ಕಾಯ್ದಿದ್ಯಾ? ಎಣ್ಣೆ ಕಾಯ್ದೈತೆ. ಹಾ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಬಿಟ್ಟೆ ಹಾಕ್ಬೇಕಾ? ಎಣ್ಣೆ ಬಿಸಿ ಬಿಸಿ ಹಾಕ್ತೀನಿ. ಮಾವಿನಕಾಯಿ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಬೇಕು ಎಣ್ಣೆ ಒಳಗೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ. ಇಲ್ಲ ಅಂದ್ರೆ ಕೆಟ್ಟೋಗ್ಬಿಡ್ತೈತೆ ಉಪ್ಪಿನಕಾಯಿ. ಜಾಸ್ತಿ ಎಣ್ಣೆ ಹಾಕ್ದಷ್ಟು ಜಾಸ್ತಿ ದಿನ ಬರುತ್ತೆ. ಇದಾದ್ಮೇಲೆ ಮತ್ತೆ ಏನ್ ಹಾಕ್ತೀರಾ? ಅಷ್ಟೇನಾ? ಅಷ್ಟೇ ಹಾಕೊಂಡು ಬಾಟ್ಲಿಗೆ ಹಾಕಿ, ಗ್ಲಾಸ್ ಬಾಟ್ಲಿಗೆ ಹಾಕಿ. ಗ್ಲಾಸ್ ಬಾಟ್ಲಲ್ಲಿ ಹಾಕಿಡ್ಬೇಕಾ? ಗ್ಲಾಸ್ ಬಾಟ್ಲು ಇಲ್ಲಾಂದ್ರೆ ಪ್ಲಾಸ್ಟಿಕ್. ಪಿಂಗಾಣಿ ಅದ್ರಲ್ಲೂ ಹಾಕ್ಬೋದು. ಇದು ರೆಡಿ ಆಗಿದೆ ಉಪ್ಪಿನಕಾಯಿ. ಒಂದಿನ ಹಿಂಗೆ ಮುಚ್ಚಿಟ್ಟು ಆಮೇಲೆ ಜಾಡಿಗೆ ಫಿಲ್ ಮಾಡಬೇಕು.